ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ತಿಂಡಿ ಎಲ್ಲ ಆಗಿದೆ. ಟೈಮ್ ಎಷ್ಟು 11:30 ಆಗಲಿ 11:30. ಚಳಿ ಇದೆ ಸ್ನೇಹಿತರೆ. ಇವತ್ತು ಏನೋ ಒಂಥರ ಮೋಡ. ಇಷ್ಟು ದಿನ ಬಿಸಿಲಿತ್ತು. ನಾನು ನೆನ್ನೆ ತಾನೇ ಅಂದ್ಕೊಂಡೆ ಪರವಾಗಿಲ್ಲ, ಮಳೆ ಬಂದಿಲ್ಲ, ಚೆನ್ನಾಗಿ ಬಿಸಿಲಿದೆ, ಸ್ವಲ್ಪ ಗಾಳಿ ಇದೆ, ಚಳಿ ಆಗುತ್ತೆ. ಆದರೂ ಸಾನುಗೆ ಈ ಮೂಗು ಕಟ್ಕೊಳ್ಳುತ್ತಲ್ವ, ಈ ಥರ ವೆದರ್ ಇದ್ದರೆ ತುಂಬ ಜಾಸ್ತಿ ಕಟ್ಕೊಳ್ಳುತ್ತೆ, ತೊಂದರೆ ಜಾಸ್ತಿ ಆಗುತ್ತೆ ಅವಳಿಗೆ. ಅದಕ್ಕೆ ಪರವಾಗಿಲ್ಲ ಅಂದ್ಕೊಂಡೆ. ಇವತ್ತಾಗಲೇ ಮೋಡ ಮುಚ್ಚಿದೆ. ಮಳೆ ಬರುತ್ತೋ ಇಲ್ವೋ ಹೇಳೋದಕ್ಕೆ ಆಗೋದಿಲ್ಲ, ಬಂದರೂ ಬರ್ಬೋದು. ಸೊ ಆ ಥರ ಇದೆ ವೆದರು. ನಮ್ಮಮ್ಮ ಅಂತೂ ಬೆಂಗಳೂರಿಗೆ ಬಂದಾಗ್ಲಿಂದನೂ ಚಳಿ ಕಣೆ ಅಂತ ಇದ್ದಾರೆ. ಸೊ ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಸೊ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಅಪ್ಪ ಮತ್ತು ಫ್ರೆಂಡ್ ಬಂದಿದ್ರಲ್ವ, ಅವ್ರ ಹೆಸರು ಸುಂದರ್ ಅಂತ ಹೇಳಿಬಿಟ್ಟು. ಸೊ ಸುಂದರ್ ಅಂಕಲ್ ಮತ್ತು ಅಪ್ಪ ಇಬ್ಬರೂ ಅವ್ರಿಗೇನೋ ಪರ್ಸ್ನಲ್ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಹೊರಗಡೆ ಹೋಗಿದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ಅವ್ರು ಬರೋ ತನಕ ಅಡುಗೆ ಮಾಡಿ ಇಡಬೇಕು. ಹಾಯ್, ಗುಡ್ ಮಾರ್ನಿಂಗ್. ಅಮ್ಮ ಈಗ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ. ರಾಜೇಶ್ ಇನ್ನೂ ಸ್ನಾನ ಆಗಿಲ್ಲ. ಅವ್ರದ್ದು ಕೆಲಸ ಇವತ್ತು ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಬೀನ್ಸ್, ಆಲೂಗೆಡ್ಡೆ, ಬೇಳೆ ಸಾರು. ಅದು ಹಾಕ್ಬಿಡ್ಬೇಕಿತ್ತು ಬೀನ್ಸು. ಏನಂದ್ರು ಅಪ್ಪ? ತುಂಬ ರಶ್ ಇದೆ, ಬರ್ತೀನಿ. ಎಷ್ಟು ಗಂಟೆಗೆ ಗೊತ್ತಿಲ್ಲ, ಸಾಯಂಕಾಲ ಲೇಟ್ ಆಗ್ಬೋದು, ಯಾವುದಕ್ಕೂ ತಿಳಿಸ್ತೀನಿ ಅಂತ ಹೇಳಿದ್ರು. ಸೊ ಈಗ ಅಮ್ಮ ಸಾರು ಮಾಡ್ತಾರೆ. ನಾನು ಕುತ್ಕೊಂಡು ಸ್ವಲ್ಪ ಹೊತ್ತು ಎಡಿಟ್ ಮಾಡ್ತೀನಿ. ಹೋಗ್ರಿ ಸ್ನಾನಕ್ಕೆ. ಹೋಗ್ತೀನಿ ತಡಿಯೋ. ನಾಳೆ ಪಾಟ್ ಲಾಕ್ ಪ್ಲಾನ್ ಮಾಡ್ತಾ ಇದ್ವಿ, ಏನೇನು ಮಾಡೋದು ಅಂತ. ಪಾಟ್ ಲಾಕ್ಸ್ ಏನಾಯ್ತು? ಪಾಟ್ ಲಕ್. ಅಯ್ಯೋ, ಈ ವರ್ಡೇ ಕೇಳಿರಲಿಲ್ಲ ನಾನು. ನನ್ನ ಫ್ರೆಂಡ್ 2-3 ವರ್ಷದ ಹಿಂದೆನೇ ಪಾಟ್ ಲಕ್ ಮಾಡೋಣ, ಪಾಟ್ ಲಕ್ ಅಂದ್ರೆ ಪ್ರೊನೌನ್ಸೇ ಮಾಡೋಕ್ಕೆ ಬರ್ತಿಲ್ಲ. ಏನದು ಅಂತ. ಏನಿಲ್ಲ ರೀ, ನೀವು ಬಾಕ್ಸ್ ತೊಗೊಂಡು ಬನ್ನಿ, ಕುತ್ಕೊಂಡು ಎಲ್ಲರೂ ಹಂಚ್ಕೊಂಡು ತಿನ್ನೋದು ಅಂದರು. ಹೌದಾ ಅಂದೆ. ಅದಾದಮೇಲೆ ಕೊರೋನಾ ಬಂತು, ಆಗಲೇ ಇಲ್ಲ. ಸೊ ಈಗ ನಮ್ಮ ಆಫೀಸಲ್ಲಿ ಇದೆ, ಅದಕ್ಕೆ ಯಾರ್ಯಾರು ಏನೇನು ತರೋದು ಅಂದ್ಕೊಂಡು ಪ್ಲಾನ್ ಮಾಡ್ತಿದ್ವಿ. ಸೊ ಈಗ ನಮ್ಮ ಟೀಮ್ ಕಡೆಯಿಂದ ಕೊಟ್ಬಿಡೋಣ ಅಂತ. ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮ ಟೀಮಲ್ಲಿ ಇದ್ದಾರೆ ಕಣ, 35 ಜನ ಇದ್ದೀವಿ. ಎಲ್ಲರೂ ಏನು ಬರಲ್ಲ. ಸೊ ಅಲ್ಲ, ನಮ್ಮ ಟೀಮಿಂದ ಅಂದರೆ ಹೆಸರು ಟೀಮ್ದು. ಸೊ ಕಾಂಟ್ರಿಬ್ಯೂಷನ್ ಯಾರ್ದು? ಕಾಂಟ್ರಿಬ್ಯೂಷನ್ ಇಲ್ಲ, ನಾವು ಮ್ಯಾನೇಜರ್ಸ್ಗಳು ಮಾಡ್ತಾ ಇದ್ದೀವಿ ಅಷ್ಟೇ. 4 ಜನ ಮಾಡಿ. ನೀನು ಹೇಳ್ತಿದ್ದೆ ನಾನು ಮಾಡ್ಕೊಡ್ತೀನಿ ಅಂತಿದ್ದೆ ಅಲ್ಲ, ಬಟ್ ನಿನ್ನೂ ಅಷ್ಟು ಕಷ್ಟ. ನಾನು ಲೀಸ್ಟು ಮಾಡಿ ಇಟ್ಟಿದ್ದೆ ನೆನ್ನೆ. ಇವ್ರು ಹೇಳೋದು ಜಾಸ್ತಿ ಬೇಕು ನನಗೆ. 100 ಜನ ಇದಾರಂತೆ. 100 ಜನಕ್ಕೆ ನಾನು ಒಬ್ಳು ಮಾಡೋಕ್ಕಾಗುತ್ತಾ? ಅದಕ್ಕೇನೆ 100 ಸಮೋಸಾಸ್ ಕೊಟ್ಬಿಡೋಣ ಅಂತ. ಸಮೋಸ ನಾನು ಲಾಸ್ಟಲ್ಲಿ ಒಂದು ಆಪ್ಷನ್ ಕೊಟ್ಟೆ, ಬಾಯ್ಲ್ಡ್ ಎಗ್ ಆದರೂ ಕೊಟ್ಬಿಡ್ರಿ ಅಂತ. ಬಟ್ ಇಟ್ಸ್ ಓಕೆ, ಸಮೋಸ ತಿಂತಾರೆ ಇಷ್ಟಪಟ್ಟು. ಸಮೋಸ ಮತ್ತೆ ಬನಾನಾ ಕೊಡೋಣ ಅನ್ಕೊಂಡ್ವಿ. ನಿಮಗೆ ಸಮೋಸ ಸಮೋಸ ಮತ್ತೆ ಎಗ್ ಆಫರ್ ಮಾಡಿದ್ರೆ ಯಾವ್ದು ಚೂಸ್ ಮಾಡ್ತೀರಾ? ಅಲ್ಲ, ಪರ್ಸ್ನಲಿ ನನಗೆ ನಾನು ಎಗ್ಗೆ ಮಾಡ್ತೀನಿ. ಬಟ್ ಇದು ಜನರಲ್ ಆಗಿ ಬರುತ್ತಲ್ಲ, ಸೊ ಅಲ್ಲಿ ಪಾಪ ವೆಸ್ಟಿನವರು ಎಗ್ ಅಂತಂದಾಗ ಮುಖ ಆ ಕಡೆ ತಿರ್ಸ್ಕೊಂಡು ಹೋಗ್ತಾರೆ. ಬೇಡ, ಕಾಮನ್ ಆಗಿರ್ಲಿ ಎಲ್ರು. ಯಾರೋ ಒಬ್ರು ಬರ್ದಿದ್ರು ಎಗ್ ಕರ್ರಿ ಅಂತ ಹೇಳ್ಬಿಟ್ಟು. ಸೊ ಎಗ್ ಕರ್ರಿ ನಾನು ಚೆನ್ನಾಗಿ ಮಾಡ್ತೀನಪ್ಪ, ನಾನು ಮಾಡ್ಕೊಡ್ತೀನಿ. ನಾನು ಆಫರ್ ಕೊಟ್ಟಿದ್ದೀನಲ್ಲ, ನೆಕ್ಸ್ಟ್ ಇಯರ್ ನಮ್ಮ ಕಡೆಯಿಂದಾನೆ ದೊಡ್ಡದಾಗಿ ಹೋಗುತ್ತೆ. ಅಯ್ಯೋ, ದೊಡ್ಡದಾಗ ನಂಗೆ ಮಾಡಕ್ ಬರಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಅಮ್ಮನ್ ಕರ್ಸ್ಕೊಳ್ಳೋಣ, ಆ ನೆಪದಲ್ಲಿ ನಿಮ್ಮ ಅಮ್ಮನ್ ಕರ್ಸ್ಕೊಂಡು ಮಾಡೋಣ. ಬಂದ್ರು, ಮಾಡಿದ್ವಿ. ಈಗ ಕೇಳ್ದೆ ಬರ್ಲಿಲ್ವಾ ಅವ್ರ ಕೆಲಸ ಆಗಿದೆ ಅಂತ? ಬಂದಿಲ್ವಾ? ಈಗ ನಮ್ ಕೆಲ್ಸಕ್ಕೆ ನಾವು ಕರೆಸ್ಕೊಳ್ಳೋಣ ಬನ್ನಿ ಅಂತ. ನಾನು ಹೆಂಗಿದ್ರು ಸ್ವಲ್ಪ ಆದ್ರೂ ಮಾಡ್ತೀನಿ ರೀ, ಹೋಗ್ಲಿ ಕಷ್ಟಪಟ್ಟು 2 kg ಇದು ಮಾಡ್ಕೊಡ್ತೀನಿ ರೀ. ಕ್ಯಾಪ್ಸಿಕಮ್ ರೈಸ್ ಅಂದೆ. ಅದೇನು ಗೊತ್ತಾ, ಪೌಡರ್ ಮಾಡಬೇಕು, ಗೊಜ್ಜು ಮಾಡಬೇಕು, ಅನ್ನ ಮಾಡಿ ಕಲಿಸ್ಬೇಕು. ಸೊ ಎಲ್ಲಾನು ಶಾಪ್ ಮಾಡಿ ನೆನ್ನೆನೆ ರೆಡಿ ಮಾಡ್ಕೊಡ್ಬೇಕಿತ್ತು ನಾನು. ನೆನ್ನೆ ಅಲ್ಲ, ಇವತ್ತು ಎಲ್ಲ ರೆಡಿ ಮಾಡಿ ನಾಳೆ ಕೊಟ್ಟು ಕಳಿಸ್ಬೇಕಿತ್ತು. ನೀನು ಆಕ್ಚುಲಿ ಪ್ರಾಬ್ಲಮ್ ಏನು, ಪಾಟ್ಲಕ್ ಅಂತ ಹೆಚ್ಚು ಕಡಿಮೆ 20 ದಿನ ಮುಂಚೆನೆ ಹೇಳಿದ್ರು. ಬಟ್ ನಾವು ಆಫೀಸ್ಗೆ ಹೋಗಲ್ವಲ್ಲ, ಪಾರ್ಟಿಸಿಪೇಷನ್ ಬೇಡ ಅಂತ ಅನ್ಕೊಂಡಿದ್ವಿ. ಬಟ್ ನಾಳೆ ನಮ್ಮ CTO ಬರ್ತಾರೆ, ಆಬ್ವಿಯಸ್ಲಿ ಹೋಗ್ಲೇಬೇಕು ಮೀಟಿಂಗಿಗೆ. ಮೊದಲೇ ಗೊತ್ತಿದ್ದಿದ್ರೆ 1 ವಾರದ ಮುಂಚೆನೆ ಗೊಜ್ಜು, ಪೌಡರು ಎಲ್ಲಾನು ಮಾಡಿಟ್ಬಿಡ್ತಿದ್ದೆ. ಸೊ ಇದು CTO ಬರ್ತಾ ಇರೋದು ಸಡನ್ ನೋಟಿಸ್. ಸೊ ಹಾಗಾಗಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಎಂತ್ ಮೂಮೆಂಟಲ್ಲಿ ಡಿಸಿಷನ್ ತಗೊಂಡಿದ್ದೆ. ಅದು ನಾನು ಇನಿಷಿಯೇಟ್ ಮಾಡಿ ತಗೊಂಡಿದ್ದಕ್ಕೆ ಎಲ್ಲ ಓಕೆ ಅಂತ. ಬರೋಬರು ಅಪ್ಪ 2 ಕುಕ್ಕರ್ ಚೇಂಜ್ ಮಾಡುತ್ತಾ, ಇಷ್ಟೊಂದು ರಿಸ್ಕ್ ಬೇಕಾ?
मामूली आता तुला चेंज करली ಮತ್ತೆ ಬಿ ಹುಡುಗ ಜೊತೆಲಿ ಅಯ್ಯಪ್ಪ ಇವತ್ತು ಆಗ್ತಾ ಇಲ್ಲ ದನ ಹೊತ್ತ ತಪ್ಪಿದೆ ಮಮ್ಮನಿಂದ ಅಮ್ಮನಿಂದ ಏನು ಮಾಡಿದ್ದಾರೆ ಇದು ಬೇರೆ ಕುಕ್ಕರ್ದು ವೆಯ್ಟ್ ಈ ಚಿಕ್ಕದಕ್ಕೆ ಹಾಕ್ಬಿಟ್ಟಿದ್ಯಾ ಚಿಕ್ಕ ಕುಕ್ಕರ್ಗೆ ಅದು ದೊಡ್ಡದಾಗ್ಬಿಟ್ಟಿದೆ ಅದು ಒಂದೇ ಸರಿಗೆ ಪ್ರೆಷರ್ ಬಂದ ತಕ್ಷಣ ಎಗರ್ಬಿಡ್ತು ನಾವಿಬ್ರು ಮುಂದೆನೇ ಇದ್ದೀವಿ ಸದ್ಯ ಮುಖ ಕೊಡಲಿಲ್ಲ ಅದೇ ಇವಾಗ ನಮಗೂ ಹಂಗೆ ಆಗ್ಬೇಕಿತ್ತು ಸದ್ಯ ಪಕ್ಕಕ್ಕೆ ಬಿತ್ತು ಅದು ಹೆಂಗೋ ಮೇಲೆ ಎಗ್ರಿ ಇಲ್ಲಿ ನೋಡಿ ಇಲ್ಲಿದೆ ಅದ್ರದ್ದು ಬೇರೆ ಅದ್ರದ್ದು ಅದು ಇದು ದೊಡ್ಡ ಕುಕ್ಕರ್ದು ಇದು ಚಿಕ್ಕ ಕುಕ್ಕರ್ದು ದೊಡ್ಡ ಕುಕ್ಕರ್ದು ಚಿಕ್ಕದಕ್ಕೆ ಹಾಕಿದಾರಲ್ಲ ಅಂದ್ಬಿಟ್ಟು ಅದು ಎಗರ್ಬಿಟ್ಟು ವೇಟ್ ಎಗರ್ಬಿಟ್ಟಲ್ಲ ನೀರೆಲ್ಲ ಈಗ ನಾನು ಇಷ್ಟೊತ್ತು ಕುತ್ಕೊಂಡು ಎಡಿಟ್ ಮಾಡಿದೆ ಅದ್ರ ಮುಂಚೆ ನಮ್ಮಮ್ಮ ಸಾರು ಮಾಡ್ತೀನಿ ಅಂದಿದ್ದು ನಾನೇ ಸಾರು ಮಾಡ್ತೀನಿ ಹೆಂಗಿದೆಯಮ್ಮ ಸಾರು ಹೆಂಗೆ ಅಂದರೆ ನಾ ಮಾಡ್ತೀನಿ ಕಣೆ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ಟವ್ ಹತ್ರ ನಿಂತ್ಕೊಬಿಡೋದು ಮಾತಾಡ್ತಾ ಅದು ಅಲ್ಲಿ ಮೂವೇ ಆಗಲ್ಲ ಕೆಲಸ ಅಮ್ಮ ಹೋಗ್ತಾ ಇದ್ದು ತಡಿಯಮ್ಮ ಅಂದ್ಬಿಟ್ಟು ನಾನೇ ಬೇಯಕ್ಕಿಟ್ಟೆ ಅಲ್ಲಿ ಪಾತ್ರೆ ಹಿಡ್ಕೊಂಡು ನಿಂತ್ಕೊಬಿಟ್ಟವ್ರೆ ಮಾತಾಡ್ತಾ ಅದಕ್ಕೆ ನೀರು ಹಾಕಿಲ್ಲ ತರಕಾರಿನೂ ಹಾಕಿಲ್ಲ ನಾನು ಇಸ್ಕೊಂಡು ನೀರು ಹಾಕಿ ಬೇಯಕ್ಕಿಟ್ಟೆ ಅದಾದಮೇಲೆ ಮಾತಾಡ್ತಾನೆ ಇದ್ದಾರೆ ಜಾಸ್ತಿ ಆಯಿತು ಕೆಲಸ ಕಡಿಮೆ ಆಯಿತು ಏನು ಸಾಂಬಾರು ಪುಡಿನೇ ಹಾಕಿಲ್ಲ ಆಮೇಲೆ ನಾನೇ ಸಾಂಬಾರು ಪುಡಿ ಹಾಕ್ತೆ ಆಮೇಲೆ ಉಪ್ಪು ಹಾಕ್ತಾ ಅಮ್ಮ ಇಲ್ಲ ಹುಣಸೆ ಹಣ್ಣು ಕಿವುಚ್ಕೊಳಮ್ಮ ಅಂತ ಅದನ್ನು ಹೇಳಿದೆ ಅದು ಬೇರೆನೂ ಒಂದು ಸಾರಿ ಆ ಥರ ಆಗೋಯ್ತಲ್ವ ಎರಡನೇ ಸಾರಿ ಇಟ್ವಿ ಎರಡನೇ ಸಾರಿನೂ ಬೇರೆ ವಿಷಲ್ ಕರೆಕ್ಟಾಗಿ ಹಾಕಿದ್ವಿ ಆದರೂ ಕೂಡ ಹಂಗೆ ಆಯಿತಾ ಸೊ ಅದನ್ನು ಒಂದು ಸಾರಿ ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಕಾಯಿನ ರುಬ್ಬಿ ಕೊಟ್ಟರು ಸೊ ಎಲ್ಲನೂ ಸೇರಿಸಿದ್ದು ನಾನೇ ಟೇಸ್ಟ್ ಮಾಡಿದ್ದು ನಾನೇ ಈಗ ಚೆನ್ನಾಗಿದೆ ಅಪ್ಪನೂ ಬರ್ತಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತು ಅವರು ಬರ್ತಾರೆ ನಮ್ಮ ಸಾನುದು ಇವತ್ತು ಒಲಿಂಪಿಯಾಡ್ ಎಕ್ಸಾಮ್ ಇತ್ತು ಸೊ ಕ್ವೆಶ್ಚನ್ ಪೇಪರು ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ನೋಡಿದೆ ನಾನು ಎಷ್ಟೆಲ್ಲ ಕರೆಕ್ಟ್ ಮಾಡಿದ್ದಾಳೆ ಅಂದ್ಬಿಟ್ಟು ಟಿಕ್ ಮಾಡಿದ್ದಾಳೆ ಅದರಲ್ಲಿ ಸಾನು ಹ್ಯಾಸ್ ಸ್ಕೋರ್ 29 ಔಟ್ ಆಫ್ 35 ನಾಟ್ ಬ್ಯಾಡ್ ಸಾನು ನಾನು ಹೇಳಿದ್ದು ಸಿಂಪಲ್ ಇತ್ತು ಆದರೂ ತಪ್ಪು ಮಾಡಿದ್ಯಾ ಅಂತ ಅಷ್ಟೇ ಬಟ್ ನೀ ಸ್ಕೋರ್ ಮಾಡಿರೋದು ಚೆನ್ನಾಗಿದೆ ನಾನು ಅಂದ್ಕೊಂಡಿದ್ದೆ ನಮ್ಮ ಹುಡುಗಿ ಸಖತ್ ಕನ್ಫ್ಯೂಸ್ ಮಾಡ್ಕೊಳ್ತಾಳೆ ಕರೆಕ್ಟಾಗಿ ಮಾಡೋದಿಲ್ಲ ಅಂದ್ಬಿಟ್ಟು ಬಟ್ ಸ್ಟಿಲ್ 29 ಕರೆಕ್ಟ್ ಮಾಡಿದ್ದಾಳೆ 35ಅಲ್ಲಿ ವೆಲ್ ಡನ್ ಅದು ಮಾಡಿದಿದ್ರೆ ಸಿಂಪಲ್ ಇತ್ತು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದ್ದು ನಾನು ಅಷ್ಟೇ ಯು ಗಾಟ್ ಕನ್ಫ್ಯೂಸ್ಡ್ ಆರ್ ಡೋಂಟ್ ನೋ ವಾಟ್ ಓವರ್ ಕಾನ್ಫಿಡೆನ್ಸ್ ನಮ್ಮ ಸಾನುಗೆ ಎನಿವೇಸ್ ವೆರಿ ಗುಡ್ ಕ್ವೆಶ್ಚನ್ ಪೇಪರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಒಲಿಂಪಿಯಾಡ್ ಅನ್ನೋದು ಒಂದು ನ್ಯಾಷನಲ್ ಲೆವೆಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡುವಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇದು ಎಲ್ಲ ಹೋಲ್ ಇಂಡಿಯಾ ಅಟ್ ಅ ಟೈಮ್ ಒಂದೇ ದಿನ ಇವರು ಕಂಡಕ್ಟ್ ಮಾಡ್ತಾರೆ ಇದು ಸ್ಕೂಲಲ್ಲಿ ಮಾಡೋದು ಸ್ಕೂಲ್ ರಿಜಿಸ್ಟರ್ ಆಗಿರ್ತಾರೆ ಒಲಿಂಪಿಯಾಡ್ಗೆ ಸೊ ಅವರು ಸ್ಕೂಲ್ ಮೂಲಕ ನಮಗೆ ಇದನ್ನೆಲ್ಲ ತಿಳಿಸೋದು ಆ್ಯಂಡ್ ಅಲ್ಲೇ ಕಂಡಕ್ಟ್ ಮಾಡೋದು ಬುಕ್ಸ್ ಎಲ್ಲ ಕೂಡ ನಮಗೆ ಸ್ಕೂಲಿಂದಾನೇ ಸಿಗುತ್ತೆ ಇದು ಯಾವುದೇ ಸಿಲೆಬಸ್ ಅವ್ರು ಕೂಡ ಅಟೆಂಡ್ ಮಾಡ್ಬೋದು ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಕೂಲ್ ಅವ್ರು ರಿಜಿಸ್ಟರ್ ಆಗಿದ್ರೆ ಮಾತ್ರ ನಿಮಗೂ ಕೂಡ ಇದ್ರ ಬಗ್ಗೆ ತಿಳಿಸ್ತಾರೆ ಇದನ್ನು ಅಟೆಂಡ್ ಮಾಡೋದ್ರಿಂದ ಮಕ್ಕಳ ಥಿಂಕಿಂಗ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಹೀಗೆಲ್ಲಾನು ಬರೀ ಬುಕ್ಕಲ್ಲಿ ಇರೋದನ್ನ ಓದೋದು ಬಿಟ್ಟು ಸ್ವಲ್ಪ ಅವರು ಕೂಡ ಥಿಂಕ್ ಮಾಡ್ತಾರೆ ಇವತ್ತಿನ ಸಂಜೆ ಸ್ನ್ಯಾಕ್ಸ್ಗೆ ಕೇಕ್ ಮಾಡ್ತಾ ಇದ್ದೀನಿ ಇದು ಮೇಲ್ಗಡೆ ಇರೋದು ಕಪ್ ಕೇಕ್ ಕೆಳಗಡೆ ಇರೋದು ಪ್ಲೇನ್ ಕೇಕ್ ನಮಗೆ ತಿನ್ನೋದಕ್ಕೆ ಇಲ್ಲಿ ಕಪ್ ಕೇಕ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದು ಏನು ರೀಸನ್ಗೆ ಮಾಡಿರೋದು ಅಂತ ಹೇಳಿ ಸೊ ಇವತ್ತು ಸಂಜೆಗೆ ಕೇಕ್ ಪಾರ್ಟಿ ಇದ್ರ ಜೊತೆ ನಾನೇ ನಮ್ಕೀನ್ ಮಾಡಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು ಆ್ಯಂಡ್ ಇದು ನಾಳೆ ಇಡ್ಲಿಗೆ ಹಾಕಿದ್ದೀನಿ ಇಡ್ಲಿಗೆ ಅಮ್ಮ ತುಂಬಾ ಉಬ್ಬಿ ಬಂದುಬಿಡುತ್ತೆ ಪ್ಲೇಟ್ ಎಲ್ಲ ಮುಚ್ಚಬೇಡ ನೀನು ಪಾತ್ರೆನೇ ಮುಚ್ಚು ಅಂಥೇಳಿ ಪಾತ್ರೆ ಮುಚ್ಚಿಸಿದ್ದಾರೆ ನಾನು ಓವನ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ತಾಗಲಿ ಅಂಥೇಳಿ ಸೊ ಓವನ್ ಆಫ್ ಆದಮೇಲೆ ಇದನ್ನು ಓವನ್ ಒಳಗಡೆ ಇಡೋದ್ರಿಂದ ಸ್ವಲ್ಪ ಬೆಚ್ಚಗಿರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಚಳಿಯಲ್ಲಿ ಸೊ ಕೇಕ್ ಬೇಕಾಗಿ ರೆಡಿ ಆಯಿತು ಸೊ ಬಿಸಿ ಕೇಕ್ ಮನೇಲೇ ಮಾಡಿದ್ದು ಕೊಡ್ತಾ ಇದ್ದೀನಿ ಇಡ್ಲಿ ಕೇಕ್ ಮಾಡಿದ್ದೆ ನೋಡಿ ಸೇಮ್ ವೇಯಲ್ಲೇ ಇದು ಮಾಡಿರೋದು ಸೊ ಕೇಕ್ ಜೊತೆ ನಾನು ಮನೇಲೇ ಮಾಡಿದಂಥ ಏನು ಅದಕ್ಕೆ ಹೆಸರು ನಂಗೆ ಗೊತ್ತಿಲ್ಲ ನಾನು ಖಾರ ಶಂಕರಪಾಲಿ ಅಂತ ಹೇಳ್ತೀನಿ
ಅಥವಾ ಫ್ರೈಡ್ ಬಿಸ್ಕೆಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಇದನ್ನು ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ನೀವು ಅದನ್ನು ಚೆಕ್ ಮಾಡಿ ಮಕ್ಕಳಿಗೆ ಮನೆಯಲ್ಲಿ ಸಂಜೆ ಹೊತ್ತು ಬೇಕು ಅಂತಾರಲ್ವ ಈ ಚಳಿಯಲ್ಲಿ, ಹೊರಗಡೆ ಇದನ್ನು ತಂದು ಕೊಡೋ ಬದಲು ಇದನ್ನು ಕೊಟ್ಟು ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ರಾಜೇಶ್ಗಂತೂ ತುಂಬಾ ಫೇವ್ರೇಟ್ ಆಗಿಬಿಟ್ಟಿದೆ ಇದು. ಇದು ಧಾನುಗೆ ಅಂತ ತರಿಸಿರೋದು, ಅವಳ ಬರ್ತ್ಡೇ ಗಿಫ್ಟ್ ಅಮ್ಮನ ಕಡೆಯಿಂದ. ನಾನೇ ಇಲ್ಲೇ ತೊಗೊಂಡಿದ್ದು. ಅಮ್ಮ ಚೆನ್ನಾಗಿದೆ ನೋಡಮ್ಮ ಅಂದಾಗ ತೊಗೊಳ್ಳೆ, ಅವಳಿಗೆ ಹೆಂಗಿದ್ರು ಕೊಡಬೇಕಲ್ಲ ಅಂತ. ಕಾಟನ್ದು. ಸೊ ನಾಳೆ ಅಮ್ಮ ಡಿಸೈನ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಅಮ್ಮ ಅಂತ ಇದ್ರು ಕರಿಮಣಿ ಚೈನು ತೋರಿಸಿಲ್ವಲ್ಲೇ ಅಂತ. ನಿಮಗೆ ತೋರಿಸಿದೆ ಅಲ್ಲ ದೀಪಾವಳಿಯಲ್ಲಿ ತೊಗೊಂಡಿದ್ದು. ಇದರ ಡೀಟೇಲ್ ಕೇಳಿದ್ರಿ, ಎಷ್ಟು ಗ್ರಾಮ್ ಇದೆ ಅಂತ ನಾನು ಅವಾಗ ಮೆನ್ಷನ್ ಮಾಡೋದು ಮರ್ತೋಗಿದ್ದೆ ಅನ್ಸುತ್ತೆ. ಇದು ಮಣಿನೂ ಸೇರಿಕೊಂಡು 11 ಗ್ರಾಮ, ಮಣಿ ಬಿಟ್ಟು 10 ಗ್ರಾಮ್ ಅನ್ಕೊಳ್ಳಿ. 1 ಗ್ರಾಮು ಮಣಿಗಳು ಹೋಗಿದೆ. ಅವತ್ತೊಂದು ರೇಟು 4700 ಇತ್ತು. ಹಾಂ, ಸೊ 52,000 ಆಗಿತ್ತು ಎಲ್ಲ ಸೇರಿ. ಟ್ಯಾಕ್ಸು, ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಅಂತ ಇಲ್ಲ, ವೇಸ್ಟೇಜು, ಗೋಲ್ಡು ಎಲ್ಲ ಸೇರಿ 52 ಆಗಿತ್ತು. 10 ಗ್ರಾಮ್ ಲೆಕ್ಕದಲ್ಲೇ ಅಂದ್ಕೊಳ್ಳಿ. ಇವತ್ತು ನಿನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗೋದಿಲ್ವಾ? ಕೂಗಕ್ಕೆ ಬಂದಿದ್ರು ನಿನಗೆ. ಹೋಗಮ್ಮ, ಕೈಗಾಲ ತೊಳ್ಕೊ. ಇವತ್ತು ಸಾನು ಅವಳ ಫ್ರೆಂಡ್ ಬರ್ತ್ಡೇಗೆ ಹೋಗಬೇಕು ಅಂದ್ಬಿಟ್ಟು ಲೇಟಾಗಿ ಹೋಗೋದು ಬ್ಯಾಡ್ಮಿಂಟನ್ಗೆ. ಮೊದಲೇ ಹೋಗಿ ಬಂದ್ಬಿಟ್ಟಿದ್ದಾಳೆ. ಚೆನ್ನಾಗಿದೆ, ಆದರೆ ಕಡಿಮೆ ಗ್ರಾಮು, ಇಲ್ಲಿ ಸ್ವಲ್ಪ ದಪ್ಪ. ಎಲ್ಲ ಇಷ್ಟೇನೆ ಇದ್ದಿದ್ದು. ಅದೇ ಸಿಂಪಲ್ ಆಗಿ ಸಣ್ಣಕ್ಕೈತಿ. ಇದೇ ಡಿಸೈನ್ ಸ್ವಲ್ಪ ದಪ್ಪಕ್ಕಿದ್ರೆ ಇನ್ನೂ ಸ್ವಲ್ಪ ಸಣ್ಣದೆಲ್ಲ ಹಿಂಗೆ ಇರೋದು, ಇದ್ದು ಮಾತ್ರ ದಪ್ಪಕ್ಕಿರೋದು. ಈ ಥರ ತಂದ್ರ ಸರಿ. I guess I will like this sheet. ಹೋಗಿದ್ದು ಕೈಕಾಲು ತೊಳ್ಕೊಂಡು ಬರೋದು. ಅಪ್ಪ ಹೊಡ್ತಿ ಗಿಫ್ಟ್ ರ್ಯಾಪ್ ಮಾಡೋದಕ್ಕೆ. ಗಿಫ್ಟ್ ಪ್ಯಾಕ್ ಮಾಡೋದು ಚೆನ್ನಾಗಿದೆ. ಹಾಕೊಂಡು ತೋರ್ಸಮ್ಮ. ಹಾಕೊಂಡು ತೋರಿಸ್ಬೇಕಂತ ನಾನು ನನ್ನ ಗಂಡನೇ ಹಾಕ್ಲಿ ಅಂದ್ಬಿಟ್ಟು ನೀನೇ ಹಾಕ್ಕೊಂಡಿದ್ದೆ. ಹೌದಾ? ಅಲ್ಲಿ ನೋಡಿದಷ್ಟೇನಾ? ನಾನು ಹಾಕ್ಕೊಳ್ಳೇಬೇಕೀಗ. ನಾನು ಅವ್ರು ಹಾಕ್ಲಿ ಅಂತ ಕಾಯ್ತಾ ಇದ್ದೀನಿ. ಅವ್ರು ಹಾಕಿಲ್ಲ ನನಗೆ, ಅದಕ್ಕೆ ಇವಾಗ ಕರ್ಸ್ಬೇಕಂತೆ. ಚೆನ್ನಾಗಿದೆ. ತೋರಿಸಿದ್ದೆ ಮೊದಲು, ಈಗ ಇನ್ನೊಂದು ಸಾರಿ. ಚಿಲ್ಡ್ರನ್ಸ್ ಡೇ ದಿನ ಒಂದು ಸೋಯಾ ಚಂಕ್ನ ಫ್ರೈ ಮಾಡಿದೆ. ಇಟ್ ವಾಸ್ ವೆರಿ ಈಸಿ. ಅವತ್ತು ಶೇರ್ ಮಾಡಿರಲಿಲ್ಲ, ಅದಕ್ಕೆ ಶೇರ್ ಮಾಡಿ ಅಂತ ಹೇಳಿದ್ರಿ. ಸೊ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಸೋಯಾ ಚಂಕ್ಗೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್. ಈ ಸೋಯಾ ಚಂಕ್ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದನ್ನು ಬೇಯಿಸ್ಕೊಂಡು ನಾನು ನೀರನ್ನು ಹಿಂಡಿ ಇಟ್ಕೊಂಡಿರೋದು, ಡೈರೆಕ್ಟ್ ಹಾಕೋದಕ್ಕಾಗೋದಿಲ್ಲ. ಇದು ಗರಂ ಮಸಾಲಾನ 1 ಸ್ಪೂನ್ ಹಾಕಬೇಕು, ಸ್ವಲ್ಪ ಕಡಿಮೆ ಇದೆ, ನಾನು ಆಮೇಲೆ ಸೇರಿಸ್ತೀನಿ ಮತ್ತೆ. ಇದು ಚಿಲ್ಲಿ ಪೌಡರ್, ಖಾರಕ್ಕೆ ತಕ್ಕಷ್ಟು 2 ಸ್ಪೂನು, 1/4 ಸ್ಪೂನಷ್ಟು ಅರಿಶಿಣದ ಪುಡಿ. ಇದು ಜೀರಿಗೆ ಪುಡಿ, ಸ್ವಲ್ಪ 1/4 ಸ್ಪೂನ್ ಅಂತ ಅಂದ್ಕೊಳ್ಳಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಮೊಸರು. ಇದೆಲ್ಲನೂ ಕೂಡ ಬೈಂಡ್ ಆಗೋದಕ್ಕೆ. ಆ್ಯಂಡ್ ಇದನ್ನು ಆದಷ್ಟು ಕೈಯಲ್ಲಿ ಕಲಿಸಿದ್ರೇ ಒಳ್ಳೆಯದು. ಅಂದರೆ ಕೈಯಲ್ಲಿ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡೋದಲ್ಲ, ಸ್ವಲ್ಪ ಹಿಸ್ಕಿ ಮಾಡಿದಾಗ ಅದು ನೀರು ಜೊತೆ ಮಸಾಲೆ ಒಳಗಡೆ ಕೂಡ ಎಂಟರ್ ಆಗುತ್ತೆ. ಇಲ್ಲಾಂದರೆ ಬರೀ ಹೊರಗಡೆ ಮಾತ್ರನೇ ಮೆತ್ಕೊಳ್ಳುತ್ತೆ. ಇದನ್ನು ಮಿನಿಮಮ್ ಅಂದ್ರೂ ಅರ್ಧ ಗಂಟೆ ಇಡಬೇಕು. ಅರ್ಧದಿಂದ 1 ಗಂಟೆ ಇಟ್ಟರು ಚೆನ್ನಾಗಿ ಖಾರ ಹಿಡ್ದಿರತ್ತೆ, ಉಪ್ಪು ಖಾರ. ಈಗ ನಾನು ಆಫ್ಟರ್ 1 ಅವರ್ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನು ಶಾಲೋ ಫ್ರೈ ಥರ ಮಾಡ್ತೀನಿ, ಫ್ರೈ ಮಾಡೋ ಥರ. ಈಗ ನಾವು ಈರುಳ್ಳಿನ ಹೇಗೆ ಫ್ರೈ ಮಾಡ್ತೀವಿ ಅದೇ ರೀತಿಯಲ್ಲಿ ನೀವು ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು, ಕಬಾಬ್ ಥರ. ಅದಕ್ಕಾದರೆ ನೀವು 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಸ್ಪೂನಷ್ಟು ಮೈದಾ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಮಸಾಲೆ ಜೊತೆ. ಆಮೇಲೆ ನೀವು ಅದನ್ನು ಡೀಪ್ ಫ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನು ಶಾಲೋ ಫ್ರೈ ಮಾಡ್ತೀನಿ ಅಷ್ಟೇ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಎಳೆಯುತ್ತೆ, ಹಾಗಾಗಿ ನಾನು ಡೀಪ್ ಫ್ರೈ ಮಾಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ. ಈಗ ನಾವು ಹಾಕಿದ ತಕ್ಷಣವೇ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಯಾಕೆ ಅಂದರೆ ಇದು ಅಂಟ್ಕೊಂಡು ಬಿಡುತ್ತೆ ಬೇಗ. ಆ್ಯಂಡ್ ನಾವು ಇದನ್ನು
ಸೋಯಾ ಚಂಕ್ನ ಮೊದಲೇ ಕುಕ್ ಮಾಡಿರೋದ್ರಿಂದ ಈ ಮಸಾಲೆ ಏನು ಹೊರಗಡೆಯಿಂದ ಹಾಕಿದ್ದೀವಲ್ವ ಅದು ಸ್ವಲ್ಪ ಕುಕ್ ಆಗಬೇಕು, ಅದ್ರ ಹಸಿ ವಾಸನೆ ಹೋಗಬೇಕು, ಅಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತು ಅಂತ ಏನೂ ಇಲ್ಲ. ನೀವು ಈ ಥರ ಮುಚ್ಚಿಬಿಟ್ಟು ಬಿಡಿ, ಒಂದು 5 ನಿಮಿಷಕ್ಕೊಂದ್ಸರಿ ಸಣ್ಣ ಉರಿ ಮಾಡಿ ಬಿಟ್ಟಿರಿ, 5 ನಿಮಿಷಕ್ಕೊಂದ್ಸರಿ ತೆಗೆದ್ಬಿಟ್ಟು ಮಿಕ್ಸಪ್ ಮಾಡಿ. ಒಂದು ಕಡೆಯಿಂದ ಅದು ಫ್ರೈ ಆಗ್ತಾ ಬಂದಿರುತ್ತೆ. ನಿಮ್ಗೆ ಈರುಳ್ಳಿ ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ಇದೊಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಇದನ್ನು ಈಗ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಬೇಕು. ಇದು ಫುಲ್ ಕುಕ್ ಆಗಿದೆ. ಈಗ ಸೋಯಾ ಚಂಕ್ ಜೊತೆ ಹಾಕಿದ ಈರುಳ್ಳಿ ಕೂಡ ಟ್ರಾನ್ಸ್ಲೂಸೆಂಟ್ ಆಗಿದೆ. ಈಗ ನಾನು ಕೊತ್ತಂಬರಿ ಸೇರಿಸ್ಬಿಟ್ಟು ಕೊತ್ತಂಬರಿ ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಬೇಕಿದ್ರೆ ಆಮೇಲೆ ಕೂಡ ಹಾಕ್ಕೊಳ್ಬೋದು ಲಾಸ್ಟಲ್ಲಿ. ಇದಕ್ಕೆ ನಾವು ಸ್ವಲ್ಪ ಹುಳಿ ಆ್ಯಡ್ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತೀನಿ. ಅಂದರೆ ಅದನ್ನು ಇಳಿಸೋ ಟೈಮಲ್ಲಿ ಹಾಕಬೇಕು, ಅದನ್ನು ಫ್ರೈ ಮಾಡಬೇಕು ಅಂತ ಇಲ್ಲ. ಸೊ ಇಷ್ಟೇ ಸ್ನೇಹಿತರೆ, ಒಂದು ಸೈಡ್ ಡಿಶ್ ಥರ ತಿನ್ಬೋದು. ಈಗ ನೆಂಚ್ಕೊಂಡು ಏನಾದರೂ ತಿನ್ನಬೇಕು, ಎಣ್ಣೆದೇ ಮಾಡಬೇಕು ಅಂತಿಲ್ಲ, ಇದು ಕೂಡ ಹೆಲ್ದಿವೇ ಅಲ್ವಾ. ಸೊ ಇದನ್ನು ಮಾಡಿ ತಿನ್ಬೋದು. ನನ್ನ ಸಾನುಗಂತೂ ತುಂಬಾ ಇಷ್ಟ, ರಾಜೇಶ್ಗೂ ಅಷ್ಟೇ, ಮಾಡಿದ್ರೆ ಜಾಸ್ತಿ ಮಾಡು ಅಂತ ಹೇಳ್ತಾರೆ. ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿ ಕೂಡ ಅಲ್ವಾ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.